ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಟಾಕ್ಸಿಕ್ ಹೀರೋಯಿನ್ ಕಿಯಾರಾ ಪ್ರೆಗ್ನೆಂಟ್. ಏಪ್ರಿಲ್ 10ಕ್ಕೆ ಸಿನಿಮಾ ಬರೋ ಬಗ್ಗೆ ಸಿನಿಮಾ ಟೀಮ್ ಸೈಲೆಂಟ್. ಸಿನಿಮಾದ ಶೂಟಿಂಗ್ ಬಗ್ಗೆ ಸದ್ಯಕ್ಕೆ ಬಂದಿಲ್ಲ ಯಾವುದೇ ಅಪ್ಡೇಟ್. ಈ ವರ್ಷವೇ ನೋಡಬಹುದಾ ರಾಕಿಂಗ್ ಸ್ಟಾರ್ ಟಾಕ್ಸಿಕ್? ಈಗಾಗಲೇ ಶೂಟಿಂಗ್ ಮುಗಿಸಿದ್ದಾರಾ ಕಿಯಾರಾ? ಶೂಟಿಂಗ್ ಮುಂದುವರಿಸಲು ರಾಕಿ ಬಾಯ್ ಹೀರೋಯಿನ್ನೇ ಬದಲಾಗ್ತಾರಾ? ಟಾಕ್ಸಿಕ್ ಮುಂದಿರೋ ಚಾಲೆಂಜ್ಗಳು ಏನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಟಾಕ್ಸಿಕ್ ಅನೌನ್ಸ್ ಆಗಿದ್ರು ಮುಹೂರ್ತ ಮಾಡಿಕೊಂಡು ಜಸ್ಟ್ 8 ತಿಂಗಳಾಗಿದೆ. ಫಸ್ಟ್ ಲುಕ್ ಬಂದಾಗಲೇ ಸಿನಿಮಾ ರಿಲೀಸ್ ಡೇಟ್ ಏಪ್ರಿಲ್ 10, 2025 ಅಂತ ಡಿಕ್ಲೇರ್ ಮಾಡಿದ್ದು ಸಿನಿಮಾ ಟೀಮ್. ಆದ್ರೆ ಟಾಕ್ಸಿಕ್ ಸಿನಿಮಾಕ್ಕೆ ಒಂದಲ್ಲ ಒಂದು ಕಂಟಕ ಎದುರಾಗ್ತಾನೆ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಸಿನಿಮಾ ಕಳೆದ ವರ್ಷ ಯಶ್ ಬರ್ತ್ಡೇ ದಿನವೇ ಲಾಂಚ್ ಆಗಬೇಕಿತ್ತು. ಆದ್ರೆ ಆಗಸ್ಟ್ನಲ್ಲಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿದು ಆಗಸ್ಟ್ 10ರಂದು ಮುಹೂರ್ತ ಮಾಡಿಕೊಂಡಿತ್ತು. ಆಗಲೇ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಿತ್ತು. ಟಾಕ್ಸಿಕ್ ಹಾಲಿವುಡ್ ಸಿನಿಮಾ ಆಗಿರೋ ಕಾರಣ ಶೂಟಿಂಗಿಗೆ ಕೂಡ ಟೈಮ್ ಬೇಕಾಗುತ್ತೆ. ಶೂಟಿಂಗ್ ಡಿಲೇ ಆದ ಕಾರಣ ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಏಕಕಾಲಕ್ಕೆ ಶೂಟ್ ಆಗ್ತಾ ಇರೋ ಕಾರಣ ಸಿನಿಮಾ ತಂಡ ಡಿಸೈಡ್ ಆದಂತೆ ಏಪ್ರಿಲ್ 10ಕ್ಕೆ ತೆರೆಗೆ ಬರೋ ಸಾಧ್ಯತೆ ತುಂಬಾನೇ ಕಡಿಮೆ. ದಿನಗಳ ಹಿಂದೆಯಷ್ಟೇ ಸಿನಿಮಾ ವಿವಾದಿತ ಅರಣ್ಯ ಪ್ರದೇಶದಲ್ಲಿ ಶೂಟ್ ಆಗಿದೆ ಅನ್ನೋ ಕಾರಣಕ್ಕೆ ಸುದ್ದಿಯಾಗಿತ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದ್ದ ಸೆಟ್ ಅಧಿಕಾರಿಗಳ ಭೇಟಿಯಿಂದ ರಿವೀಲ್ ಕೂಡ ಆಗಿತ್ತು. ಸದ್ಯ ಯಾವುದೇ ಸಮಸ್ಯೆ ಇಲ್ಲದೆ ಶೂಟಿಂಗ್ ನಡೀತಾ ಇದೆ. ಈ ವರ್ಷದ ಯಶ್ ಬರ್ತ್ಡೇಗೆ ರಿಲೀಸ್ ಆದ ಟಾಕ್ಸಿಕ್ ಸಿನಿಮಾದ ಟೀಸರ್ಗೆ ಸಖತ್ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಆದ್ರೀಗ ಟಾಕ್ಸಿಕ್ ಸಿನಿಮಾ ಹೀರೋಯಿನ್ ಕಿಯಾರಾ ಅಡ್ವಾನಿ ಪ್ರೆಗ್ನೆಂಟ್ ಆಗಿರೋ ಖುಷಿ ಸುದ್ದಿ ಹಂಚಿಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾಗೆ ಈ ಮೊದಲು ಹಲವು ಹೀರೋಯಿನ್ಸ್ಗಳು ಫೈನಲ್ ಆಗಿ ಬದಲಾವಣೆಯಾಗಿತ್ತು. ಫೈನಲಿ ಸಿನಿಮಾಗೆ ಕಿಯಾರಾ ಹೀರೋಯಿನ್ ಆದ್ರು. ಸಿನಿಮಾ ಶೂಟಿಂಗ್ ನಡೆಯೋ ವೇಳೆಯೇ ಕಿಯಾರಾ ಪ್ರೆಗ್ನೆಂಟ್ ಆಗಿರೋ ಕಾರಣಕ್ಕೆ ಸಿನಿಮಾ ಶೂಟಿಂಗ್ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಘೋಷಿಸಿದ್ದಾರೆ ಅಂದ್ರೆ ಇನ್ನೂ ಅವರು ಶೂಟಿಂಗಿಗೆ ಲಭ್ಯವಾಗೋದು ಕಷ್ಟಕರವಾಗಲಿದೆ. ಸಿನಿಮಾ ಶೂಟಿಂಗ್ ಪ್ರಗತಿಯಲ್ಲಿರುವಾಗಲೇ ಕಿಯಾರಾ ಪ್ರೆಗ್ನೆನ್ಸಿ ಘೋಷಿಸಿದ್ದು ಹೇಗೆ ಅನ್ನುವ ಅನುಮಾನ ಹುಟ್ಕೊಂಡಿದೆ. ಕೆಲವರು ಇದಕ್ಕೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಕಿಯಾರಾ ಮಾತ್ರವಲ್ಲದೆ ನಯನ್ತಾರಾ, ಹುಮಾ ಖುರೇಶಿ ಮೊದಲಾದವರು ಇದ್ದಾರೆ. ಈ ಕಾರಣಕ್ಕೆ ಕಿಯಾರಾ ಪಾತ್ರಕ್ಕೆ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಇಲ್ಲದೆ ಇರಬಹುದು ಎನ್ನೋದು ಕೆಲವರು ಊಹಿಸಿದ್ದಾರೆ. ಹೀಗಾಗಿ ಅವರ ಭಾಗದ ಶೂಟಿಂಗ್ ಮುಗಿದಿರಬಹುದು ಎನ್ನುವುದು ಕೆಲವರ ಲೆಕ್ಕಾಚಾರ ಆಗಿದೆ. ಈ ಮೊದಲು ಅವರು ಸಿನಿಮಾ ಸೆಟ್ಗೆ ತೆರಳುತ್ತಿರೋ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಹೀಗಾಗಿ ಅವರು ಸಿನಿಮಾ ಕೆಲಸ ಮುಗಿದಿರುವುದರಿಂದ ಮಗು ಹೊಂದುವ ನಿರ್ಧಾರಕ್ಕೆ ಬಂದರು ಎನ್ನಲಾಗ್ತಿದೆ. ಇನ್ನು ಕಿಯಾರಾ ಅವರು ವಾರ್ 2 ಚಿತ್ರದ ಕೆಲಸಗಳಲ್ಲೂ ಬ್ಯುಸಿ ಇದ್ದಾರೆ. ಈ ಚಿತ್ರದಲ್ಲಿ ಹೃತಿಕ್ ರೋಷನ್, ಜೂನಿಯರ್ NTR ಮೊದಲಾದವರು ಇದ್ದಾರೆ. ಈ ಚಿತ್ರದ ಕೆಲಸಗಳನ್ನು ಕಿಯಾರಾ ಪೂರ್ಣಗೊಳಿಸಿದರೆ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ. ಇದರಲ್ಲೂ ಅವರ ಪಾತ್ರ ಏನು, ಅವರಿಗೆ ಸಿಕ್ಕ ಸ್ಕ್ರೀನ್ ಸ್ಪೇಸ್ ಎಷ್ಟು ಎಂಬಿತ್ಯಾದಿ ಪ್ರಶ್ನೆಗಳು ಮೂಡಿದೆ. ಕಿಯಾರಾ ಅಡ್ವಾನಿ ಅವರು 2023ರ ಫೆಬ್ರವರಿಯಲ್ಲಿ ಸಿದ್ಧಾರ್ಥ್ ಮಲ್ಹೋತ್ರಾ ಅವರನ್ನ ಮದುವೆಯಾದರು. ರಾಜಸ್ಥಾನದ ಜೈಸಲ್ಮರ್ನಲ್ಲಿ ವಿವಾಹ ನಡೆಯಿತು. ವಿವಾಹ ಆಗಿ ಸರಿಯಾಗಿ 2 ವರ್ಷಕ್ಕೆ ಅವರು ತಾಯಿ ಆಗೋ ಬಗ್ಗೆ ಘೋಷಣೆ ಮಾಡಿದ್ದಾರೆ. ನೋಡಿದ್ರಲ್ಲ, ಟಾಕ್ಸಿಕ್ ಹೀರೋಯಿನ್ ಕಿಯಾರಾ ಅಡ್ವಾನಿ ತಾವು ಪ್ರೆಗ್ನೆಂಟ್ ಅನ್ನೋ ಸುದ್ದಿಯನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನೇನು ಸಿನಿಮಾ ರಿಲೀಸ್ ಆಗಲು ಕೂಡ ಕೆಲವು ದಿನಗಳು ಬಾಕಿ ಇದೆ. ಹಾಗಾಗಿ ಈಗ ಪ್ರೇಕ್ಷಕರಲ್ಲಿ ಕಿಯಾರಾ ಈಗಾಗಲೇ ತಮ್ಮ ಪಾತ್ರದ ಶೂಟಿಂಗ್ ಅನ್ನ ಮುಗಿಸಿದಾರಾ ಇಲ್ವಾ, ಅಥವಾ ಹೀರೋಯಿನ್ ಬದಲಾಗ್ತಾರಾ ಅನ್ನೋ ರೀತಿಯಲ್ಲಿ ಡೌಟ್ಸ್ ಗಳು ಶುರು ಆಗಿದೆ. ಆದ್ರೆ ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.